ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಬಡ್ಡಿಯನ್ನು ವಿಧಿಸುವುದು ಅಥವಾ ಕೇಳುವುದು ಸರ್ವೇ ಸಾಮಾನ್ಯವಾಗಿರುತ್ತೆ. ಆದರೆ ಬಡ್ಡಿ ವ್ಯವಹಾರವನ್ನೇ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಿಸಿದ ಇಲಾಖೆಯಿಂದ ಲೈಸೆನ್ಸನ್ನು ಪಡ್ಕೊಬೇಕಾಗಿರುತ್ತೆ. ಆದರೆ ಸರ್ವೇ ಸಾಮಾನ್ಯವಾಗಿ ನಡೆದಂಥ ವ್ಯವಹಾರಗಳಿಗೆ ಬಡ್ಡಿಯನ್ನು ಕೇಳುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಸೊ ಚೆಕ್ ಬೌನ್ಸ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನಡೆದಿರುವಂಥ ವ್ಯವಹಾರಕ್ಕೆ ಅಥವಾ ಬರಬೇಕಾದಂಥ ಹಣಕ್ಕೆ ಬಡ್ಡಿಯನ್ನು ಸೇರಿಸಿ ಕೇಳ್ಬೋದಾ ಅಥವಾ ದಾವೆಯನ್ನು ಹೂಡಬೇಕಾದ್ರೆ ಬಡ್ಡಿಯನ್ನು ಸೇರಿಸಿ ಹಾಕ್ಬೋದಾ, ಆ ರೀತಿಯಲ್ಲಿ ಕೇಳಿದರೆ ನ್ಯಾಯಾಲಯ ಅದನ್ನು ಮಂಜೂರು ಮಾಡುತ್ತಾ, ಈ ಒಂದು ಬಡ್ಡಿಯನ್ನು ಕೇಳೋದಕ್ಕೆ ಅಥವಾ ಪಡ್ಕೊಳ್ಳೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ ಅಂದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಇದರಲ್ಲಿ ಅವಕಾಶ ಇದೆಯಾ ಅನ್ನೋದನ್ನು ಪ್ರಮುಖವಾಗಿ ಗಮನಿಸಬೇಕಾಗಿರುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಂಜಾಬ್ ಮತ್ತು ಹರಿಯಾಣ ಮಹತ್ವದ ಒಂದು ತೀರ್ಪನ್ನು ನೀಡಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ನಮ್ಮ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮ್ಮ ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುವಂತಾಗುತ್ತೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಚೆಕ್ ಬೌನ್ಸ್ ಕೇಸ್ಗಳಿಗೆ ಸಂಬಂಧಿಸಿದಂತೆ ಬಡ್ಡಿ ಏನು ಇರುತ್ತೆ, ವಿಧಿಸಲಾಗಿರುತ್ತೆ ಅಥವಾ ಮಂಜೂರಾಗಿರುತ್ತೆ, ಅಂದರೆ ನ್ಯಾಯಾಲಯದ ಆದೇಶದಲ್ಲಿ ಸೇರಿಸಲಾಗಿರುತ್ತೆ, ಅದನ್ನು ಎನ್ಫೋರ್ಸ್ ಮಾಡಬಹುದೇ, ಮಾಡಲಿಕ್ಕೆ ಸಾಧ್ಯನಾ ಅನ್ನೋದನ್ನು ತನ್ನ ಈ ಒಂದು ಮಹತ್ವದ ತೀರ್ಪಿನಲ್ಲಿ ಹೇಳಿದೆ. ಅಂದರೆ ಕ್ಲೈಮ್ ಆಗಿದ್ದರೆ ಒಂದು ವೇಳೆ ಚೆಕ್ಕನ್ನು ಹಾಕಿದ್ದು ಅದಕ್ಕೆ ಇನ್ಕ್ಲೂಡಿಂಗ್ ಇಂಟ್ರೆಸ್ಟನ್ನು ಸೇರಿಸಿ, ಅಂದರೆ ಏನು ವ್ಯವಹಾರ ಆಗಿರುತ್ತೆ, ಈ ವ್ಯವಹಾರದ ಮೊತ್ತ ಏನಿರುತ್ತೆ ಅದಕ್ಕೆ ಚೆಕ್ಕನ್ನು ನೀಡಲಾದಂಥ ಚೆಕ್ಕಿಗೆ ಬಡ್ಡಿಯನ್ನು ಸೇರಿಸಿ ಕ್ಲೈಮ್ ಮಾಡಿದರೆ ಅದು ಆದೇಶ ಆಗಿದ್ದರೂ ಕೂಡ, ಒಂದು ವೇಳೆ ಆದೇಶ ಆಗಿದ್ದರೂ ಕೂಡ ಅದನ್ನು ಲೀಗಲ್ಲಿ ಎನ್ಫೋರ್ಸ್ ಮಾಡಲಿಕ್ಕೆ ಬರೋದಿಲ್ಲ. ಅದು ಸೆಕ್ಷನ್ 138 NI ಆ್ಯಕ್ಟ್ನಲ್ಲಿ ಇದು ಎನ್ಫೋರ್ಸ್ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಪಂಜಾಬ್ ಆ್ಯಂಡ್ ಹರಿಯಾಣ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಅಂಜು ವರ್ಸಸ್ ರಾಮ್ ಗುಪ್ತಾ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡಲಿಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಯಾವ ರೀತಿ ಒಂದು ಇಂಟ್ರೆಸ್ಟನ್ನು ತಗೊಳ್ಳಿಕ್ಕೆ ಬರಲ್ಲ ಅಂತಂದರೆ NI ಆ್ಯಕ್ಟ್ನ 138 ಸೆಕ್ಷನ್ ಏನಿದೆ ಇದು ಇಂಟ್ರೆಸ್ಟ್ ಬಗ್ಗೆ ಎಲ್ಲೂ ಡಿಸ್ಕ್ಲೋಸ್ ಮಾಡೋದಿಲ್ಲ. ಹಾಗಾಗಿ NI ಆ್ಯಕ್ಟ್ನಲ್ಲಿ ಇಂಟ್ರೆಸ್ಟ್ ಅನ್ನೋದು ವಿಚಾರನೇ ಬರೋದಿಲ್ಲ. ಏನು ನೀಡಬೇಕಾಗಿರುತ್ತೆ, ಅದಕ್ಕೆ ಏನು ಚೆಕ್ಕನ್ನು ನೀಡಲಾಗಿರುತ್ತೆ ಅದನ್ನು ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಹೊರತು ಬಡ್ಡಿಯನ್ನು ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ. ಒಂದು ವೇಳೆ ಯಾವುದೊಂದು ವ್ಯವಹಾರ, ಯಾವುದೊಂದು ಗೂಡ್ಸನ್ನು ಏನನ್ನು ತಗೊಂಡಾಗಿರುತ್ತೆ, ಅದಕ್ಕೆ ಚೆಕ್ಕನ್ನು ಕೊಡಲಿಕ್ಕಾಗುತ್ತೆ, ಅಥವಾ ಪೋಸ್ಟ್ಪೋನ್ ಚೆಕ್ಕನ್ನು ಕೊಟ್ಟಿರ್ಬೋದು ಅಥವಾ ಬ್ಲ್ಯಾಂಕ್ ಚೆಕ್ಕನ್ನು ಕೊಟ್ಟಿರ್ಬೋದು. ಅದಕ್ಕೆ ಏನು ಹಣ ಬರಬೇಕಾಗಿರುತ್ತೆ ಅಷ್ಟು ಮೊತ್ತವನ್ನು ಮಾತ್ರ ಸೇರಿಸಬೇಕಾಗಿರುತ್ತೆ. ಆ ಗೂಡ್ಸೋ ಅಥವಾ ಯಾವುದೋ ಒಂದು ಐಟಮನ್ನು ತೊಗೊಂಡಿರ್ತಾರೆ ಅಥವಾ ಅದನ್ನು ಪಡ್ಕೊಂಡಿರ್ತಾರೆ, ಅದರಿಂದ ಇಷ್ಟು ದಿನ ಆಗಿದೆ, ಆ ಮೊತ್ತಕ್ಕೆ ಸೇರಿದಂತೆ ಇಷ್ಟು ಬಡ್ಡಿಯನ್ನು ಸೇರಿಸಿ ಇದರಲ್ಲಿ ಕ್ಲೈಮ್ ಮಾಡ್ತೀನಿ ಅಂತೇಳಿ ಆ ರೀತಿಯಲ್ಲಿ ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಚೆಕ್ನಲ್ಲಿ ಒಂದು ವೇಳೆ ಏನಾದರೂ ಅವಾರ್ಡ್ ಆಗಿದ್ದರೆ ಅಂಥ ಒಂದು ಇಂಟ್ರೆಸ್ಟ್ ಏನಿರ್ತದೆ ಅದನ್ನು ಲೆಸ್ ಮಾಡಿ ನಂತರ ಕ್ಲೈಮನ್ನು ಮಾಡಬೇಕಾಗಿರುತ್ತೆ, ಒಂದು ವೇಳೆ ಆರ್ಡರ್ ಪಾಸ್ ಆಗಿದ್ರೂ ಕೂಡ ಅನ್ನೋದು ಈ ಒಂದು ಪೂರ್ತಿ ಜಡ್ಜ್ಮೆಂಟಲ್ಲಿ ನಾವು ಈ ಅಂಜು ಏನು ಪ್ರಕರಣ ಇದೆ ಈ ಪ್ರಕರಣದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಇಂಟ್ರೆಸ್ಟನ್ನು ಇಲ್ಲಿ ಕೇಳೋದಕ್ಕೆ ಬರೋದಿಲ್ಲ. ಹಾಗೆಯೇ ಇನ್ನು ಕೆಲವು ಕ್ಲೈಂಟ್ಸ್ಗಳು ಕೇಳ್ತಾ ಇರ್ತಾರೆ, ನಾವು ಕೇಸನ್ನು ಹಾಕ್ಬೇಕಾದ್ರೆ ಬಡ್ಡಿಯನ್ನು ಕೇಳ್ಬೋದಾ, ನ್ಯಾಯಾಲಯ ಕೊಡುತ್ತಾ, ನಾವು ಚೆಕ್ ಅಮೌಂಟ್ ಏನಿರುತ್ತೆ ಅಷ್ಟು ಮಾತ್ರ ಕೊಡುತ್ತಾ ಅನ್ನೋದು ಭಾಳಷ್ಟು ಜನಕ್ಕೆ ಗೊಂದಲ ಇರುತ್ತೆ. ಸೊ ನಾವು ಚೆಕ್ ಬೌನ್ಸ್ ಕೇಸಲ್ಲಿ ಅಂದರೆ ಸೆಕ್ಷನ್ 138 NI ಆ್ಯಕ್ಟ್ನಲ್ಲಿ ಚೆಕ್ನ ಮೊತ್ತ ಏನಿರ್ತದೆ ಅದಕ್ಕೆ ಬಡ್ಡಿಯನ್ನು ಕೂಡ ಕೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಯಾವುದೇ ಒಂದು ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಬಡ್ಡಿಯನ್ನು ಕೇಳೋದು ಅದು ಅಷ್ಟು ಸಮಂಜಸವಾಗಿರೋದಿಲ್ಲ. ಅದು ನ್ಯಾಯಾಲಯನೂ ಕೂಡ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಅದನ್ನು ಪರಿಗಣನೆಗೆ ಕೂಡ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಪ್ರಕರಣದಲ್ಲಿ ಅದರಲ್ಲೂ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಬಡ್ಡಿಯನ್ನು ಇಂಟ್ರೆಸ್ಟನ್ನು ಕೇಳೋದು ಅದು ವ್ಯರ್ಥ ಪ್ರಯತ್ನವಾಗಿರುತ್ತೆ. ಸೊ ಹಾಗಾಗಿ ಕೇಳೋ ಅವಶ್ಯಕತೆ ಬರೋದಿಲ್ಲ ಅನ್ನೋದು ಈ ಒಂದು ಪ್ರಕರಣದಿಂದಲೂ ಕೂಡ ತಿಳಿದು ಬರೋಂಥದ್ದು ಆಗಿರುತ್ತೆ. ಸೊ ಹಾಗೆಯೇ ಈ ಬಡ್ಡಿ ಇದೇನಿರುತ್ತದೆ ಇದನ್ನು ನ್ಯಾಯಾಲಯ ಮಂಜೂರು ಮಾಡಲಿಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಈ ಕಾನೂನಿನಲ್ಲಿ ಯಾವುದೇ ಅವಕಾಶ ಇರೋದಿಲ್ಲ. ಹಾಗಾಗಿ ಯಾವುದೇ ಒಂದು ಚೆಕ್ ಬೌನ್ಸ್ ಪ್ರಕರಣಗಳಲ್ಲೂ ಕೂಡ ಇಂಟ್ರೆಸ್ಟನ್ನು ಸೇರಿಸಿ ಕೊಡಬೇಕು ಅಂತೇಳಿ ಯಾವುದೇ ನ್ಯಾಯಾಲಯವು ಕೂಡ ಅವಾರ್ಡನ್ನು ಮಾಡೋದಿಲ್ಲ. ಏಕೆಂದರೆ ಆ ಮೊತ್ತ ಏನಿರ್ತದೆ ಮೊತ್ತವನ್ನು ಕೊಡುತ್ತೆ. ಕೆಲವೊಂದು ಬಾರಿ ಆ ಮೊತ್ತವನ್ನು ಡಬಲ್ ಕೊಡ್ಬೋದು ಅಥವಾ ಅದಕ್ಕೆ ಇಷ್ಟು ಪೆನಾಲ್ಟಿ ಅಂತ ಸೇರಿಸ್ಬೋದು. ಸೊ ಅದು ಚೆಕ್ನ ಮೊತ್ತಕ್ಕೆ ಪೆನಾಲ್ಟಿಯಾಗಿ ಅದನ್ನು ನ್ಯಾಯಾಲಯ ನೀಡಿರುತ್ತೆ ಹೊರತು ಅದು ಇಂಟ್ರೆಸ್ಟ್ ಆಗಿ ಇರೋದಿಲ್ಲ. ಸೊ ಇದರಲ್ಲಿ ಕೆಲವು ಕ್ಲೈಂಟ್ಸ್ಗಳು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಈಗ 1 ಲಕ್ಷ ಚೆಕ್ ಇರ್ತದೆ, ಚೆಕ್ ನಡೆಸಿ ಕಂಪ್ಲೇಂಟು ಎಲ್ಲವನ್ನು ರುಜುವಾತು ಮಾಡಿದಾಗ ಕಂಪ್ಲೇಂಟ್ನ ಪರವಾಗಿ
ತೀರ್ಪಾಗಿರುತ್ತೆ. ಸೊ ಅದರಲ್ಲಿ 1 ಲಕ್ಷಕ್ಕೆ ಅದು 10,000 ಆಗಿರ್ಬೋದು, 20,000 ಆಗಿರ್ಬೋದು, 50,000 ಆಗಿರ್ಬೋದು. ಒಂದು ವೇಳೆ ಚೆಕ್ನ ಅಮೌಂಟಿಗೆ ಡಬಲ್ ಆಗಿರ್ಬೋದು, ಅವಾರ್ಡನ್ನು ಮಾಡ್ಬೋದು. ಸೊ ಆವಾಗ ಅದು ಪೆನಾಲ್ಟಿಯಾಗಿ ಅವಾರ್ಡನ್ನು ಮಾಡಿರ್ತದೆ ಅಥವಾ ವೆಚ್ಚಗಳಾಗಿ ಅವಾರ್ಡನ್ನು ಮಾಡಿರ್ತದೆ ನ್ಯಾಯಾಲಯ, ಹೊರತು ಆ ಅಮೌಂಟಿಗೆ ಬಡ್ಡಿಯಾಗಿ ನ್ಯಾಯಾಲಯ ಅವಾರ್ಡನ್ನು ಮಾಡಿರೋದಿಲ್ಲ. ಸೊ ಈ ಚೆಕ್ ಅಂದರೆ ಈ ಓವರಾಲ್ ಇದನ್ನು ನೋಡಿದಾಗ ನಾವು ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಬಡ್ಡಿಯನ್ನು ಕ್ಲೈಮ್ ಮಾಡೋದಕ್ಕೆ ಬರೋದಿಲ್ಲ. ಒಂದು ವೇಳೆ ಕ್ಲೈಮ್ ಆಗೋಗ್ಬಿಟ್ಟಿದ್ರು ಕೂಡ ಅದನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ಲೆಸ್ ಮಾಡಿಯೇ ಉಳಿಕೆಯ ಮೊತ್ತವನ್ನು ನಾವು ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಅನ್ನೋದು ಈ ಅಂಜು ವರ್ಸಸ್ ರಾಮ್ ಗುಪ್ತಾ ಈ ಪ್ರಕರಣದಲ್ಲಿ ನೋಡ್ಬೋದಾಗಿರುತ್ತೆ.